ಅಲ್ಲ ಸರ್, ಈಗ ನಾಟಕದ ಗೀಳು ಹೆಂಗ್ ಬೆಳೀತು ಸರ್ ನಿಮ್ಮಲ್ಲಿ? ನನಗೆ ಬೈ ಬರ್ತ್ ನಮ್ಮೂರ ಭಾಳ ನಾಟಕ ಆಡ್ತಿದ್ರು. ಈಗಲೂ ನನಗೆ ಪೌರಾಣಿಕ ಇವು ಕತ್ತಿ ಹಿಡ್ಕೊಂಡು ಇದು ಮಾಡೋದಂದ್ರೆ ಆರ್ಭಟನ ಡೈಲಾಗ್ ಹೇಳೋದು, ಡ್ಯುವಲ್ ಡಾನ್ಸ್ ಮಾಡೋದು, ಹೀರೋಯಿನ್ ಜೊತೆ ಡಾನ್ಸ್ ಮಾಡೋದು ಅಂದ್ರೆ ಭಯಂಕರ ಇಷ್ಟ ನನಗೆ. ಒಂದು ರಿಕ್ವೆಸ್ಟ್ ಸರ್, ಒಂದು ನಾಟಕ ಡೈಲಾಗ್ ಹೇಳ್ಬೋದಾ ವೀಕ್ಷಕರಿಗೋಸ್ಕರ? ನಾಟಕದ ಹೇಳ್ತಾನಲ್ರಿ. ಹೇಳಿ ಸರ್. ಸರ್, ನೀವು ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಅಂತ ಕೇಳ್ಪಟ್ವಿ, ಅದ್ರ ಬಗ್ಗೆ ಹೇಳಿ ಸರ್. ಅಲ್ಲ ಸರ್, ಈಗ ನಾಟಕದ ಗೀಳು ಹೆಂಗ್ ಬೆಳೀತು ಸರ್ ನಿಮ್ಮಲ್ಲಿ? ನನಗೆ ಬೈ ಬರ್ತ್ ನಮ್ಮೂರ ಭಾಳ ನಾಟಕ ಆಡ್ತಿದ್ರು. ಕಾದಿ ಸೀರೆ, ಸರಪಂಚ, ಆಮೇಲೆ ದಾರಿದೀಪ ಅನ್ನೋದು ಭಾಳ ಒಳ್ಳೆ ನಾಟಕ. ಆಮೇಲೆ ದೈವ ದುರಂತಕರ್ಣ, ರಕ್ತರಾತ್ರಿ, ಆಮೇಲೆ ದೊಡ್ಡಾಟಗಳು. ನಾವು ಸಣ್ಣದಾಗ ದೊಡ್ಡಾಟ ಆಡೋದು. ತಾರಕಾಸುರನ ವಧೆ, ಇದು ಏನೇನೋ ಅಂತಂದು ಓದೇವು. ತಾರಕಾಸುರನ ವಧೆ ಅನ್ನೋದು ಭಾಳ ಆಡೋರಿ. ಆಮೇಲೆ ಅದ್ರಾಗ ಕಾಳಿ ಪಾತ್ರ ಬರೋದು, ಭಾರಿ ದುಂದಿ ಗಿಂದಿ ಹಿಡ್ಕೊಂಡು ಭಯಂಕರ ದೊಡ್ಡಾಟ ಮಾಡ್ರಿ ಬಯಲಾಟ ನಮ್ಮೂರಾಗ. ಅದು ನಮ್ಮೂರಾಗ ದೊಡ್ಡಾಟ ಅಂತಿದ್ವಿ. ಹಲಿಗೆ ಗಿಲ್ಗೆ ಯಾಕೆ ದಗ್ 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 ಕುಣಿಯೋದು, ಆ ನಾಟಕ ನೋಡ್ತಿದ್ವಿ. ನಾನು ಯಾಕೆ ಪಾತ್ರ ಮಾಡಬಾರ್ದು ಇದ್ರಾಗ ಅಂತ ಅಂದ್ರೆ ಅವಾಗಿಂದ ನಿಮಗೆ ಸಣ್ಣದಿದ್ದಾಗ ನಾವು ಹೋಗಿ ಅವ್ರಂಗ ಕುಣಿತಿದ್ವಿ ಗುಡಿಯಾಗ. ತೈ ತೈ ದತ್ತೈತ ತೈತ ದತ್ತೈತ ತೈತ ಅಂದ್ರೆ ಶಾರದಾ ಸ್ತುತಿ. ಅದು ಶಾರದಾ ಮಾತೆ ಅಂದ್ರೆ ವಿದ್ಯಾದಾಯ. ನಮ್ಮನ್ನು ಕಾಪಾಡುವ, ನಾವು ನಾಟಕ ಮಾಡ್ತೀವಿ ರೈತರು ಅಂತ ಹೇಳಿ ಸ್ತೋತ್ರ. ಅದು ಗಣೇಶನ ಸ್ತೋತ್ರ ಆಡಿ ಗಜಾನನಂ ಭೂತ ಗಣಾದಿಸೇವಿತಂ ಕಪಿತ್ತ ಶಂಭೋ ಫಲಸಾರ ಪಕ್ಷಿತಂ ಉಮಾಶುತಂ ಅಂತಂದೇಳಿ ಈ ರೀತಿ ಸ್ತೋತ್ರಗಳನ್ನು ಮಾಡೋರು ಆ ಗಿಳಿನಿಂದ ಬಂದಾಗ. ಆಮೇಲೆ ಸಾಮಾಜಿಕ ನಾಟಕ ಆಡಕತ್ತಿದ್ರು ನಮ್ಮ ಕಕ್ಕ. ಅವರೆಲ್ಲ ದೈವ ದುರಂತಕರ್ಣದಾಗ ಭೀಮ, ದುರ್ಯೋಧನ ಪಾತ್ರ ಇವೆಲ್ಲ ಮಾಡೋದು ನಮ್ಮ ಕಕ್ಕ. ದುರ್ಯೋಧನ ಪಾತ್ರ ಮಾಡಿದ್ದ ರಕ್ತರಾತ್ರಿದಾಗ ನಮ್ಮ ಚಿಕ್ಕಪ್ಪ ಸರ್, ನಮ್ಮ ಚಿಕ್ಕಪ್ಪ ದಾಸ, ನಮ್ಮ ಅಪ್ಪನ ತಮ್ಮ ರುದ್ರಪ್ಪ ಅಂತ. ಹಿಂಗಾಗಿ ನಮಗೆ ನಾಟಕ ನಾವು ಯಾಕೆ ಮಾಡಬಾರ್ದು? ನಾವು ಒಳ್ಳೆ ಓದೋದು ಬಿಡೋದಿಲ್ಲ. ಅದ್ರಾಗೂ ಒಂದೇ ಸಣ್ಣ ಪುಟ್ಟ ಡ್ಯಾನ್ಸ್ ಮಾಡೋದು, ಕ್ಲಬ್ ಡ್ಯಾನ್ಸ್ ಮಾಡೋದು, ಹುಡುಗಿ ಪಾತ್ರ ಮಾಡೋದು. ಆಮೇಲೆ PUC ಹುಡುಗಿ ಪಾತ್ರ ಮಾಡಿದ್ದೆ. ಆಮೇಲೆ BA ಓದ್ಬೇಕಾದ್ರೆ ನಮ್ಮೂರು ಚಿನ್ನ ಅಂತ ನಾಟಕ ಆಡಿದೆ. ಆದರೆ ಕುರಟ್ಟಿ ಮಾಸ್ತರ್ ಅಂತ ಕಾಮಿಡಿ ರೋಲ್ ಮಾಡಿದ್ದೆ. ಇನ್ನೊಂದು ಕಲಿತ ಕಳ್ಳ ಅಂತ ನಾಟಕ, ಮತ್ತು ಇನ್ನೊಂದು ಮದುಮಗಳು ಅನ್ನೋ ನಾಟಕ. ಆಮೇಲೆ ಇನ್ನೊಂದು ಯಾವುದು ಪ್ರದೀಪ್ ಅವ್ರದ್ದು ಇದು ಬಸ್ ಕಂಡಕ್ಟರ್ ನಾಟಕ. ಈ ಬಸ್ ಕಂಡಕ್ಟ್ರು ಇಂಥವೆಲ್ಲ ಹಲವಾರು ನಾಟಕಗಳನ್ನು ನಾನು ಮಾಡಿದ್ದೀನಿ. ಚೆನ್ನಪ್ಪ ಚನ್ನಗೌಡ, ಆಮೇಲೆ ಗೌಡ್ರ ಗದ್ಲ, ಈ ಎಲ್ಲ ನಾಟಕಗಳಲ್ಲಿ ಒಂದೊಂದು ಅಂಥ ಅವಕಾಶ ಸಿಕ್ಕಾಗ ಮಾಡಿದ್ದೀನಿ. ಈ ನಾನು ಲಾಯರ್ ಆದಮೇಲೆ ಎಲ್ಲ ಒಬ್ಬೊಬ್ಬರು ಎಲ್ಲ ಇದಾಗಿ ಎಲ್ಲ ಜವಾಬ್ದಾರಿ ಕಡಿಮೆ ಆಯ್ತು. ಈಗ ಸ್ವಲ್ಪ ಕೇಸು ಭಾಳ ಜವಾಬ್ದಾರಿಯಿಂದ ಮುಗಿಸ್ಲಿ. ಹಾಗಾಗಿ ನನಗೆ ನಾಟಕದ ಕೇಳೋದು ಹವ್ಯಾಸ ಇದು. ಈಗಲೂ ನನಗೆ ಪೌರಾಣಿಕ ಇವು ಕತ್ತಿ ಹಿಡ್ಕೊಂಡು ಇದು ಮಾಡೋದಂದ್ರೆ ಆರ್ಭಟನ ಡೈಲಾಗ್ ಹೇಳೋದು, ಡ್ಯುವಲ್ ಡಾನ್ಸ್ ಮಾಡೋದು, ಹೀರೋಯಿನ್ ಜೊತೆ ಡಾನ್ಸ್ ಮಾಡೋದು ಅಂದ್ರೆ ಭಯಂಕರ ಇಷ್ಟ ನನಗೆ. ಒಂದು ರಿಕ್ವೆಸ್ಟ್ ಸರ್, ಒಂದು ನಾಟಕ ಡೈಲಾಗ್ ಹೇಳ್ಬೋದಾ ವೀಕ್ಷಕರಿಗೋಸ್ಕರ? ನಾಟಕದ ಹೇಳ್ತಾನಲ್ರಿ. ಹೇಳಿ ಸರ್. ಬ್ರಿಟಿಷ್ ವಿರುದ್ಧ ಹಾಲು ಕುಡಿದ ಬೆಳೆದ ಈ ನರನಾಡಿಗಳಲ್ಲಿ ಬೆಳೆದ ರಕ್ತ, ಹಾಲಮ್ಮ ಸಾಕಿದ ದೊಡ್ಡ ಆಕಳಿನ ಹಾಲು ನನ್ನ ನರನಾಡಿಗಳಲ್ಲಿ ಕ್ರೋಧಾಗ್ನಿಯಾಗಿ ಭೂಮಂಡಲದಲ್ಲಿ ವಲಾಸುವ ಕಥಕಥನೆ ಕುದಿದು ಭೂಕಂಪವಾಗಿ ಜ್ವಾಲಾಮುಖಿಯಾಗಿ ಆಕಾಶದೆತ್ತರಕ್ಕೆ ಹೇಗೆ ಜ್ವಾಲಾಮುಖಿ ಚಿಮ್ಮುವುದು ಹಾಗೆ ನನ್ನ ನರನಾಡಿಗಳಲ್ಲಿ ಆ ಶಕ್ತಿ ಅನ್ನುವುದು ಮೈ ತುಂಬ ತುಂಬಿ ಬ್ರಿಟಿಷರ ರುಂಡ ಮುಂಡಗಳನ್ನು ಎಂದು ಚಂಡಾಡಿ ಭರತ ಮಾತೆಯ ಪಾದಕ್ಕೆ ಅರ್ಪಿಸಿ ಭರತ ಮಾತೆಯನ್ನು ಸ್ವಾತಂತ್ರ್ಯ ಮುಕ್ತನಾಗಿ ಮಾಡುತ್ತೇನೆ ಅನ್ನುವ ಹಂಬಲ ಈ ನರನಾಡಿಗಳಲ್ಲಿ ಈ ಮೆಣಸಿನಗೌಡ ಹಾಲೇಗೌಡ ಪಾಟೀಲ್ ಇವನ ನರನಾಡಿಗಳಲ್ಲಿ ತುಂಬಿದೆ. ಯಾವ ಬ್ರಿಟಿಷರ ನಾನು ರಣ ಹೇಳಿಯೇ ನನ್ನನ್ನು ರಣ ಹೇಳಿ ಮಾಡಬೇಕೆಂದಿದ್ದೀಯ? ಅವ್ವ ಸಾಧ್ಯವಿಲ್ಲ. ನಾನು ಎಂದು ಬ್ರಿಟಿಷರ ಹೋಗಿ, ನಾನು ಕೊಪ್ಪೇಲೂರಿಗೆ ಹೋಗಿ ಬ್ರಿಟಿಷರು ತುಂಬಿರುವ ಹಣದ ಖಜಾನೆಯನ್ನು ಒಡೆದು ಅದನ್ನು ತಂದು ಬಡವರಿಗೆ ಹಂಚದೆ ಬಿಡುವುದಿಲ್ಲ.
ಈ ಕೆಮ್ಮನಗೌಡ ಪಾಟೀಲ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾಮಿಡಿದು ಹೇಳ್ತಾನೆ ರೀ. ಹಾಂ, ಹೇಳ್ರಿ ಸರ್, ಹೇಳ್ರಿ. ಕಾಮಿಡಿದು ಕುರಟ್ಟಿ ಮಾಸ್ತರ್ದು. ಹಾಂ ಸರ್. ಕುರಟ್ಟಿ ಮಾಸ್ತರ್ ಪಾಠ ಹೇಳಕಚ್ಚಿರ್ತಾನೆ ರೀ, ಶಿವಲೀಲ ಅಂತ. ಹಾಂ ಸರ್. ಆ ಶಿವಲೀಲನ್ನ ಇವನು ಅವ್ರ ಮನೆ ಬಾಡಿಗೆ ಲವ್ ಮಾಡ್ತಾನೆ, ಇಂಟೇಗೌಡನ ಮಗಳಕ್ಕೆ. ಹಾಂ ಸರ್. ಶಿವಲೀಲಾಗ ಪಾಠ ಹೇಳಕ್ಕೆ ಬರ್ತಾರೆ. ಆ ಪಾಠ ಬರಕ್ಕೆ ಬಂದಾಗ ಮಾಸ್ತರೇ ಏನು ರೀ ಎಷ್ಟು ದಿವಸ ಆಯ್ತು, ನನಗೇನು ಅಕ್ಷರನ ನೆತ್ತಿಗೆ ಹತ್ತುವಲ್ದು ಏನಿದು ಅಂತ. ಶಿವಲೀಲಾ, ದಿನ ನೀನು ಒಂದು ಅರ್ಧ ಗಂಟೆ ಬಾ, ನೀನು ದಿನ ಬರೀ 10 ಮಿನಿಟ್ ಬರ್ತಿದ್ದಿ. 10 ಮಿನಿಟ್ ಮಾಡಿದರೆ ನೀನು 3 ತಿಂಗಳಾದ್ರೂ ಸಹಿತ ನಿನಗೇನು ತಲೆಗೆ ಹತ್ತೋದಲ್ಲ, ಹೊಟ್ಟಿಗೂ ಹತ್ತೋದಲ್ಲ. ಅದಕ್ಕೆ ದಿನ ಒಂದು ಅರ್ಧ ಗಂಟೆ 1 ಗಂಟೆನಾರ ಬಾ. ಅಲ್ಲ ಮಾಸ್ತರ, ಅವ್ನು ನಮ್ಮಪ್ಪದನಲ್ಲ ಇಂಟೇಗೌಡ, ಆ ಇಂಟೇಗೌಡ ಏನದು ಬಿಡಂಗಲ್ಲ, ಎಲ್ಲೋದ್ಲ ಮಗಳ ಶಿವಲೀಲ ಎಲ್ಲೋದವ, ಶಿವಲೀಲ ಎಲ್ಲೋದವ, ಬರೀ ಅನುಮಾನ ಮಾಡ್ತದೆ ನಮ್ಮಪ್ಪ. ನಿನ್ನ ಹತ್ರ ಬರಂಗಿಲ್ಲ, ಏನಿಲ್ಲ, ಏನು ಸಂಶಯ ಬಂದತ್ತೋ ಏನೋ, ನನ್ನ ಮದುವೆ ಯಾವಾಗ ಮಾಡ್ತತ್ತೋ ಏನು, ನಮ್ಮಪ್ಪ ಬರೀ ಊರ ಬಡ್ಡಿ ವಾರ ಅದು ಇದು ಅಂತ ಗೌಡಿಕೆ ಪಂಚಾಯತಿ ಮಾಡಕ್ಕೆ ಹೋಗಿಬಿಡ್ತದೆ ಇಂಟೇಗೌಡ ನಮ್ಮಪ್ಪ. ಏನು ಮಾಡಲಿ, ನೀನು ಬಾಡಿಗೆ ಕೊಟ್ಟಿದ್ದೀನಿ, ನಿನ್ನ ಮೇಲೆ ಚಾಪೆ ಎತ್ತು, ನಾನು ಮೇಲೂ ಬರೋಂಗಿಲ್ಲ, ನೀನು ತೆಳಗೂ ಬರೋಂಗಿಲ್ಲ. ನಾನು ಕರ್ಮ ಊರೂರ ಬಂದು ಇಲ್ಲಿ ಹಳ್ಳಿ ಮರದ ಹತ್ರ ನಾವು ಮಾಡಬೇಕು. ಹಂಗಾರೆ ನಿನ್ನ ಹತ್ರ ಭಾಳ ತಿರ್ಬೇಕು ಅಂದ್ರೆ ಏನು ಮಾಡೋಕೆ ಕಾಮಸ್ತಾರ ನೋಡು. ನಿದ್ದೆ ಗುಳಿಗೆ ತಂದಾನೆ, ಇದ್ರಾಗ ಒಂದಿಷ್ಟು ಅದೋ ನಿದ್ದೆ ಗುಳಿಗೆ. 1 ಗುಳಿಗೆ ಹಾಕಿದ್ರೆ ಅರ್ಧ ಗಂಟೆ ಮಕ್ಕಂತ ನಿಮ್ಮಪ್ಪ, 2 ಗುಳಿಗೆ ಹಾಕಿದ್ರೆ 1 ತಾಸು, 6 ಗುಳಿಗೆ ಹಾಕಿದ್ರೆ 3 ತಾಸು ಮಕ್ಕಂತಾನ. ನೀನು ನನ್ನ ಹತ್ರ ಎಷ್ಟೊತ್ತಿರ್ಬೇಕು ಅನಿಸ್ತೈತೆ ಅಷ್ಟು ಗುಳಿಗೆ ಹಾಕಿಬಾ. ಮಸ್ತರ, ಒಂದ ಪಟ್ಟಿಗೆ ಇಷ್ಟು ಗುಳಿಗೆ ಹಾಕೇ ಬರ್ತಾನೆ. ನಿಮ್ಮವ್ರು ಒಳ್ಳೆ ಬೇಬರ್ಸಿದ್ದಂಗದಿಯಲ್ಲೇ. ಅಲ್ಲೇ ನೀನು ಅಷ್ಟು ಈಸ್ಗುಳಿಗೆ ನಿಮ್ಮಪ್ಪ ನಿದ್ದೆ ಗುಳಿಗೆ ಹಾಕ್ಯಾರ ಸತ್ತೊಕಾನ. ನಾಳೆ ಪೊಲೀಸರು ಬಳೆ ಹಿಡ್ಕೊಂಡು ನಾನು ಬರ್ತಾರೆ, ಯಾವನ ಅವ್ನು ಗುಳಿಗೆ ಕೊಟ್ಟನಂತ. ಮಾಸ್ತರ್ ಜೈಲಿಗೆ ಹೋದ ಅಂತೇಳಿ ಉಕ್ಕಳಿಗೆ ಹತ್ತಿರ ತುಂಬ ಹೊಯ್ಕಂತಾರೆ. ತಲೆ ಅದಕ್ಕೆ ನೀನು ಬುದ್ಧಿ ನಿಂದು ಇಟ ಅಂತಂದೇಳಿ ಹೇಳೋದು ಹಿರಿಯರು. ನೀನು ಹಂಗೆ ಮಾಡಬೇಡ, 2-3 ಗುಳಿಗೆ ಹಾಕಿ ನನ್ನ ಹತ್ರ ಬಾ, 1 ತಾಸು 2 ತಾಸು ಇರು, ಹೋಗು. ಬುದ್ಧಿವಂತಿಕೆ ಜಾಣಕಿ, ಅಕ್ಷರ ಕಲಿಸ್ತಾನೆ, ABCD ಕಲಿಸ್ತಾನೆ, ರಟೈಕ ಕಲಿಸ್ತಾನೆ, 1 2 3 ಕಲಿಸ್ತಾನೆ, ಏನು ಗೊತ್ತಿಲ್ಲ ಎಲ್ಲ ಕಲಿಸ್ತಾನೆ. ಆಮೇಲೆ ಲಾಸ್ಟಿಗೆ ಕಲ್ತ ಮೇಲೆ ಮದುವೆ ಆದಮೇಲೆ 1 2 ಮಕ್ಕಳು ಮಾಡೋದು ಕಲಿಸ್ತಾನೆ. ಓಕೆ, ನಾನಾ ಮದುವೆಯಾಗ ನಿನ್ನ ಅಂತ. ಇದು ನಾಟಕ ಡೈಲಾಗ್. ಹಾಂ ಸರ್. ಸರ್, ನೀವು ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಅಂತ ಕೇಳ್ಪಟ್ವಿ, ಅದ್ರ ಬಗ್ಗೆ ಹೇಳಿ ಸರ್. ರಾಜ್ಕುಮಾರ್ ಅವರು, ನಾನು ಅವರು ಸಿನಿಮಾ ಮೊದಲಿಂದ ನೋಡ್ತಿದ್ದೆ. ಮಣ್ಣಿನ ಮಗ ಅವೆಲ್ಲ, CID ರಾಜಣ್ಣ ಅವೆಲ್ಲ ಸಣ್ಣವಿದ್ದ ನೋಡಿದೆವು. CID ರಾಜಣ್ಣ, ಮಣ್ಣಿನ ಮಗ, ಜೇಡ್ರ ಬಲೆ ಅವೆಲ್ಲ ರಾಜ್ಕುಮಾರ್ ಅವರು ಹಳೆ ಪಿಕ್ಚರ್ ಭಾಳ ನೋಡ್ತಿದ್ದೆ. ಅವರಲ್ಲಿ ಒಂದು ಒಳ್ಳೆ ಮೆಸೇಜ್ ಬರೋದು. ಆಮೇಲೆ ನ್ಯಾಯವೇ ದೇವರು ಸಿನಿಮಾ ನೋಡಿ ರಾಜ್ಕುಮಾರ್ ಲಾಯರ್ ಆಗಿರ್ತಾನೆ. ಅದನ್ನು ನೋಡಿ ನಾನು ಲಾಯರ್ ಆಗ್ಬೇಕು ಅಂತ ಕನಸ್ಕೊಂಡು ನಾನು, ಹಾಗಾಗಿ ನಾನು ಲಾಯರ್ ಆದೆ. ಹಾಂ ಸರ್. ಆಮೇಲೆ ರಾಜ್ಕುಮಾರ್ ಅವ್ರಂಗೆ ತಾಲೀಮ್ ಮಾಡೋದು, ಅವ್ರಂಗೆ ಬಾಡಿ ಬಿಲ್ಡ್ ಮಾಡ್ಬೇಕು ಅನ್ನೋದು, ಅವ್ರಂಗೆ ಡ್ರೆಸ್ ಮಾಡ್ಬೇಕು ಅನ್ನೋದು, ಅವ್ರಂಗೆ ಮೀಸೆ ಬಿಡ್ಬೇಕು ಅನ್ನೋದು, ಅವ್ರಂಗೆ ಸ್ಟೈಲ್ ಮಾಡ್ಬೇಕು ಅನ್ನೋದು, ರಾಜ್ಕುಮಾರ್ ಹಂಗೆ ಇರಬೇಕು ಬಾಳಬೇಕು ಅನ್ನೋದು, ರಾಜ್ಕುಮಾರ್ನಂಗೆ ಗುಣ ಬೆಳೆಸ್ಕೋಬೇಕು ಅನ್ನೋದು. ಅವನು ಯಾವಾಗಲೂ ಹೀರೋ ಗುಣ ರೀ. ವಿಲನ್ ಕೆಲಸ ಒಂದು ಮಾಡೋದಲ್ಲ, ಕೊಲೆ ಸುಲಿಗೆ ಇಲ್ಲ, ಬಿಡಿ ಸಿಗರೇಟ್ ಇಲ್ಲ, ಎಣ್ಣೆ ಹೊಡೆಯೋಲ್ಲ, ಏನಿಲ್ಲ, ಮತ್ತೊಂದಿಲ್ಲ, ಆ ರೀತಿ ಬೆಳೆದಿರೋರು. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಈಸ್ ರೋಲ್ ಮಾಡೆಲ್ ಇನ್ ಮೈ ಲೈಫ್. ಇವತ್ತು ನನ್ನ ರಾಜ್ಕುಮಾರ್ ಅಂದರೆ ಭಾಳ ಇಷ್ಟ. ಅಂಥ ಅದ್ಭುತ ಕಲಾವಿದನ್ನು, ಅವರ ಸ್ಟೈಲು, ಅವರ ನ್ಯಾಚುರಾಲಿಟಿ, ಅವ್ರಿಗೆ ಒಪ್ಪುವಂಥ ಪಾತ್ರ. ಇವತ್ತು ರಾಜ್ಕುಮಾರ್ ಬಿಟ್ಟರೆ ನೋ ಒನ್ ಈಸ್ ಈಕ್ವಲೆಂಟ್ ಟು ಇಂಡಿಯಾ ಅಲ್ಲ, ಜಗತ್ತಿನಲ್ಲಿ ಅವ್ರಿಗೆ ಅವರೇ ಸಾಟಿ. ಜಗತ್ತಿನಲ್ಲೇ ಡಾಕ್ಟರ್ ರಾಜ್ಕುಮಾರ್ ಮೀರಿಸುವಂಥ ಕಲಾವಿದ ಮತ್ತೊಬ್ಬರಿಲ್ಲ. ಅದು ನೇಚರ್ ಗಿಫ್ಟ್. ಅದು ಅವ್ರಿಗೆ ದೇವರು ಆ ನಮ್ನಿ ಕೊಟ್ಟುಬಿಟ್ಟದ, ಮೇಕಪ್ನೆಲ್ಲ ಆ ನಮ್ನಿ ಕಂಡು ಬಿಡೋರು ಅವರು. ಆಮೇಲೆ ಅದಕ್ಕೆ ಸರಿ ಪೂರಕವಾಗಿ ಅವ್ರ ಆ್ಯಕ್ಷನ್ ಹಂಗಿರೋದು. ಎಷ್ಟು ಅವಶ್ಯಕತೆ ಅಷ್ಟೇ ಆ್ಯಕ್ಷನ್ ಮಾಡೋರು ಅವರು, ಓವರ್ ಆ್ಯಕ್ಟಿಂಗ್ ಮಾಡಿಲ್ಲ ಅವರು. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಎಲ್ಲರಿಗೂ ಪ್ರೀತಿ. ಹಳ್ಳಿಯಿಂದ ಆಡೋದು ದಿಳ್ಳಿವರೆಗೆ ಎಲ್ಲರೂ ಪ್ರೀತಿ ಮಾಡೋರು.